ಬಲ್ವಂತಕ್ಕೆ ಯಾರಿಂದ ಏನನ್ನೂ ಮಾಡಿಸ್ಬೇಡಿ ಅಮ್ಮ. ನಿನ್ ಕಣ್ಣೀರ್ ನೋಡಿ ಕರ್ಗೋ ಮನ್ಸು ಇಲ್ಲಿ ಯಾರಿಗೂ ಇಲ್ಲ. ದಂಧೆ ಉಳಿಸ್ಕೊಳ್ಳೋಕೋಸ್ಕರ ಸ್ವಂತ ಮಗಳನ್ನೇ ಬಲಿ ಕೊಟ್ಟೋಳವಳು. ಅಂಥದ್ರಲ್ಲಿ ನಿನ್ ಕಣ್ಣೀರ್ಗ್ ಬೆಲೆ ಕೊಡ್ತಾಳ? ಎದ್ದು ತಿಂಡಿ ತಿನ್ನು. ಅವಳು ಊಟ ಮಾಡ್ಲಿಲ್ವಾ? ಮಾಡಿಲ್ಲ ಅಕ್ಕ. ಊಟ ಬಿಟ್ಟು ಕೂತ್ರೆ ಹೇಗೆ? ಎಲ್ರೂ ಕಷ್ಟಪಡೋದು 3 ಹೊತ್ತಿನ ಊಟಕ್ಕೋಸ್ಕರನೇ. ಆದ್ರೆ ಮಾಡೋ ಕೆಲಸ ಮಾತ್ರ ಬೇರೆ ಬೇರೆ ಅಷ್ಟೆ. ಇದು ನನ್ನ ಕಸ್ಬು. ಇದ್ ಬಿಟ್ಟು ಬೇರೆ ನನಗೇನೂ ಗೊತ್ತಿಲ್ಲ. ನನಗೆ ಕೆಲಸ ಮಾಡಕ್ಕೆ ಇಷ್ಟ ಇಲ್ಲ. ವೈಶಾಲಿ ನೋಡು, ನಾನು ಯಾರನ್ನೂ ಬಲವಂತದಿಂದ ಈ ಕೆಲ್ಸಕ್ಕೆ ಹಾಕ್ತಾ ಇಲ್ಲ. ಅವ್ರವ್ರ ಮನೆ ಪರಿಸ್ಥಿತಿ, ತಿಂಗಳಿಗೆ ಬರೋ ಸಂಬಳ ಎಲ್ಲಿಗೂ ಸಾಕಾಗ್ದೆ ಈ ದಾರಿ ಹುಡುಕೊಂಡು ಎಲ್ಲದಕ್ಕೂ ಸಿದ್ಧರಾಗೆ ಬರ್ತಾರೆ. ಅವ್ರಿಗೆ ದುಡ್ಡಿನ ಅನಿವಾರ್ಯ ಅಮ್ಮ. ನಾನ್ ಮಾಡ್ತಾ ಇರೋ ಕೆಲಸ ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ಆದ್ರೆ ನನ್ನಿಂದ 4 ಕುಟುಂಬಗಳಿಗೆ ಒಳ್ಳೇದಾಗತ್ತೆ ಅನ್ನೋದಾದ್ರೆ ಅದಕ್ಕಿನ್ನ ಖುಷಿ ಬೇರೆ ಇನ್ನೇನ್ ಬೇಕು ಹೇಳು? ನಿನ್ನ ಕಣ್ಣೀರು ನನ್ನ ಕಲ್ಲಿನಂತ ಹೃದಯನ ಕರಗಿಸ್ತು. ನೀನು ಕೂಗಿ ಕರೆದಂತೆ ಅವತ್ತು ನನ್ನ ಮಗಳು ಕೂಗಿ ಕಿರ್ಚಿದಾಗ ಕರುಣೆ ಬಾರದಷ್ಟು ಗಟ್ಟಿಯಾಗೋಗಿದ್ದೆ. ನಿನ್ನ ನೋಡ್ತಾ ಇದ್ರೆ ನನಗೆ ನನ್ನ ಮಗಳೇ ನೆನಪಾಗ್ತಾಳೆ. ಅದಕ್ಕೆ ನಾನೀಗೊಂದು ನಿರ್ಧಾರ ಮಾಡಿದ್ದೀನಿ. ನೀನು ಈ ಕೆಲಸ ಮಾಡೋದು ಬೇಡ. ನಾನೇ ನಿನ್ಗೆ ಒಳ್ಳೆ ಕಡೆ ಒಂದು ಕೆಲಸ ಹುಡುಕೊಡ್ತೀನಿ. ನಾನು ಕೊಟ್ಟಿರೋ 1 ಲಕ್ಷ ರೂಪಾಯಿನೂ ನೀನು ಕೊಡೋದು ಬೇಡ, ಸರಿನಾ? ಥ್ಯಾಂಕ್ ಯು. ನಿಮ್ ದುಡ್ಡನ್ನು ನಿಧಾನವಾಗಿ ತೀರಿಸ್ತೀನಿ. ಥ್ಯಾಂಕ್ಸು ಬೇಡ, ನೀನ್ ದುಡ್ಡು ಕೊಡೋದು ಬೇಡ. ನೀನ್ ಮೊದಲನೇ ಸರ್ತಿ ಈ ಮನೆಗೆ ಬಂದಾಗ ಎಷ್ಟು ನಗ್ನಗ್ತಾ ಖುಷಿಯಾಗಿದ್ಯೋ ಅದೇ ಖುಷಿಲಿ ಈ ಮನೇಲಿ ನನ್ನ ಮಗಳಾಗಿರು. ಅಷ್ಟು ಸಾಕು. ನಾನು ನಿನ್ ಥರಾನೇ ಸಿನಿಮಾ ಹೀರೋಯಿನ್ ಆಗ್ಬೇಕು ಅಂತ ಬಂದವಳು. ಆದ್ರೆ ನನ್ಗಿದ್ ಕಷ್ಟಗಳ ಮುಂದೆ ನನ್ನ ಕನ್ಸುಗಳು ದೊಡ್ಡು ಅಂತ ಅನ್ನಿಸ್ಲಿಲ್ಲ. ಅದಕ್ಕೆ ಕನ್ಸುಗಳಿಗೆ ಕಲ್ಲಿನ ಸಮಾಧಿ ಕಟ್ಬಿಟ್ಟೆ. ಅವು ಯಾವತ್ತಿಗೂ ಆಚೆ ಬರಲ್ಲ. ಆ ದಿನ ನೀನ್ ಬಸ್ ಸ್ಟಾಪ್ನಲ್ಲಿ ಸಿಕ್ಕಿ ನಿನ್ ಸಿನಿಮಾ ಕನ್ಸುಗಳ ಬಗ್ಗೆ ಹೇಳ್ಕೊಂಡಾಗ ನಾನ್ ಸಿನಿಮಾ ಬಿಟ್ರು ಅದ್ನ ಹಿಂಬಾಲಿಸ್ತಿದ್ಯಲ್ಲ ಅಂತ ಅನ್ನಿಸ್ತು. ಅದಕ್ಕೆ ನಿನ್ ಜೊತೆ ಫ್ರೆಂಡ್ಶಿಪ್ ಮಾಡ್ದೆ, ನಿನ್ನ ಲವ್ ಮಾಡ್ದೆ. ಆದ್ರೆ ನಾನಿರೋ ಪರಿಸ್ಥಿತಿ ಗೊತ್ತಾದ್ರೆ ನೀನೆಲ್ಲಿ ನನ್ನಿಂದ ದೂರ ಆಗ್ತೀಯೋ ಅನ್ನೋ ಭಯಕ್ಕೆ ನಾನು ಇರೋ ಜಾಗ ನಿಂಗೆ ಹೇಳಲಿಲ್ಲ. ಹೊರ ಪ್ರಪಂಚಕ್ಕೆ ಅದು ವೇಶ್ಯೆ ಮನೆ ತರ ಕಾಣಿಸುತ್ತೆ. ಆದ್ರೆ ನನಗದು ಸ್ವಂತ ಮನೆ ರೀತಿ ಫೀಲ್ ಬರೋ ಹಾಗೆ ಮಾಡಿದ್ದಾರೆ ಮಂಗಳಕ್ಕ. ಐ ಆಮ್ ಸಾರಿ ವೈಶು, ನೀನ್ ತಪ್ಪಾ ತಿಳ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ದಾರಿ ಮಾಡ್ಕೊಟ್ಟಿರೋದು ನಾನು ವಿಕ್ರಮ್. ಸಾರಿ ಕೇಳ್ಬೇಕಾಗಿರೋದು ನಾನು, ನೀನಲ್ಲ. ಐ ಆಮ್ ಸಾರಿ. ವೈಶು, ಮಂಗಳ ಆಂಟಿ ಹತ್ರ ನಾನು ಮಾತಾಡ್ತೀನಿ. ಇನ್ಮುಂದೆ ನೀನ್ ಅಲ್ಲಿರೋದು ಬೇಡ. ನಿನಗೆ ಬೇರೆ ರೂಮ್ ನೋಡ್ತೀನಿ, ಸರಿನಾ? ತಲೆ ಬುಡ ಇಲ್ದೆ ಮಾತಾಡ್ಬೇಡ. ವೈಶಾಲಿನ ಮಗಳ ತರ ನೋಡೋ ಮಂಗಳ ಅವಳ್ಯಾಕೆ ಇವಳನ್ನ ಸಾಯಿಸ್ತಾಳೆ? ಸರ್, ಮಂಗಳನೇ ಕೊಲೆ ಮಾಡಿದ್ದು ಅಂತ ನಾನು ನಿಮ್ಗೆ ಏನಾದ್ರೂ ಹೇಳಿದ್ನ ಸರ್? ಅನುಮಾನ ಇದೆ ಅಂತ ಹೇಳಿದೆ ಸರ್. ಮತ್ತೆ ಗೆಣ್ಸ್ ಕೇಳಕ ಅವಳ ಕಥನ ಇಷ್ಟುದ್ದ ಮಾಡಿ ಹೇಳ್ದೆ. ಈ ಮೂವರಲ್ಲಿ ವೈಶಾಲಿ ಡೆಡ್ ಬಾಡಿನ ಬೆಟ್ಟದ ಮೇಲಿಂದ ಯಾರು ಕೆಳಗೆಸ್ತಿರ್ಬಹುದು?
ಬೆಟ್ಟದ ಮೇಲಿಂದಾನ? ಸರ್, ವೈಶಾಲಿ ಸತ್ತಿದ್ದು MLA ಮನೆ ಹತ್ರ, ಮಾರ್ತಾಂಡನ್ ಗುಹೆ ಹತ್ರ, ಮಂಗಳ PG ಹತ್ರ ಅಲ್ವಾ ಸರ್? ಅಯ್ಯೋ ಊಸರು ಒಳ್ಳಿ ನನ್ನ ಮಗನೇ. ಕೊಲೆ ಕೇಸ್ಗೆ ಏನಾದ್ರೂ ಕ್ಲೂ ಕೊಡೋ ಅಂದ್ರೆ ನೀನ್ ಬರ್ಕೊಂಡಿರೋ ಮರ್ಡರ್ ಮಿಸ್ಟೇಕ್ ಕತೆ ಹೇಳ್ತಾ ಇದೀಯಾ? ಸರ್, ನಿಮ್ಗೆ ಎಷ್ಟು ಸರಿ ಹೇಳೋದು ಸರ್? ನಂದು ಔಟ್ ಅಂಡ್ ಔಟ್ ಕಮರ್ಷಿಯಲ್ ಸ್ಕ್ರಿಪ್ಟ್ ಸರ್. ಈ ಲೋಫರ್ ತೊಟ್ಟಿ ಒಂದೇ ಹುಡುಗಿ 3 ಕಡೆ ಹೇಗೋ ಸಾಯಕ್ಕಾಗತ್ತೆ? ನನ್ಗೂ ಅದೇ ಕನ್ಫ್ಯೂಷನ್ ಸರ್. MLA ಮನೆ ಹತ್ರ, ಮಾರ್ತಾಂಡನ್ ಗುಹೆ ಹತ್ರ, ಸಿಟಿ ಸರ್ಕಲ್ ಹತ್ರ 3 ವೈಶಾಲಿಗಳು ಕೊಲೆ ಆಗಿದೆ. ಅದ್ರಲ್ಲಿ ನಮ್ಮ ವೈಶಾಲಿ ಇರ್ಬೋದು ಅಂತ ಹೇಳಿದೆ ಸರ್. ಕೊಲೆ ಆಗಿರೋ 3 ಹುಡುಗಿಯರ ಹೆಸರು ವೈಶಾಲಿನೇ, ಜೊತೆಗೆ ನಾವು ಹುಡುಕ್ತಿರೋ ಹುಡುಗಿ ಹೆಸರು ವೈಶಾಲಿನೇ. ಕೊಲೆ ಆಗಿದ್ದ ಜಾಗ ಬೇರೆ ಬೇರೆ ಆದ್ರೂ ವೈಶಾಲಿ ಹೆಸರಿಗೆ ಏನೋ ಸಂಬಂಧ ಇದೆ. ಅಲ್ಲಾಗಿರೋ 4 ಕೊಲೆಗಳು ಒಂದೊಂದು ಸ್ಟೇಷನ್ ಲಿಮಿಟ್ ಬರುತ್ತೆ. ಕೊಲೆ ಮಾಡ್ದವನು ಯಾರೋ ತುಂಬಾ ಬ್ರಿಲಿಯಂಟ್ ಆಗಿ ಯೋಚನೆ ಮಾಡ್ತಾವನೆ. ಯಾರವನು? ಯಾರೋ ಸರ್? ನನ್ನ ಸ್ಟೇಷನ್ ಲಿಮಿಟ್ ಅಲ್ಲಿ ಸತ್ತಿರೋ ವೈಶಾಲಿಗೂ ಸಿಟಿಯಲ್ಲಿ ಕೊಲೆ ಆಗಿರೋ ವೈಶಾಲಿಗಳಿಗೂ ಏನೋ ಲಿಂಕ್ ಇದೆ. ಸರ್, ವಿಕ್ರಮ್ ಲವರ್ ವೈಶಾಲಿ ಒಬ್ಳು ಮಾತ್ರ ನನಗೆ ಗೊತ್ತು ಸರ್. ಬೇರೆ ಯಾವ ವೈಶಾಲಿಗಳು ಯಾರು ನನಗೆ ಗೊತ್ತಿಲ್ಲ ಸರ್. ನೋಡು, ನನಗೆ ಕೋಪ ಬರ್ಸ್ಬೇಡ. ಕಷ್ಟಪಟ್ಟು ಬೆಳೆಸಿದಿ ಹೊಟ್ಟೆನ ಕರೋನಾ ಡ್ಯೂಟಿ ಮಾಡಿ ಕರಗಿಸಿದ್ದೀನಿ. ಈ ಕೇಸ್ ಸಾಲ್ವ್ ಮಾಡಕ್ ಉಳ್ದಿರೋದ್ ಬ್ರೈನ್ ಒಂದೇ. ಅದಕ್ಕೆ ನಿನ್ ದರಿದ್ರ ಕತೆ ಹೇಳಿ ಹಾಳು ಮಾಡಬೇಡ. ಹೌದಾ ಸರ್? ನನಗೂ ಈ ಕೇಸ್ಗಳ ಬಗ್ಗೆ ಕೇಳಿ ತಲೆ ಹುಚ್ಚಿಡಿತಾ ಇದೆ ಸರ್. ಹೌದಾ? ಸರಿ, ಈಗ ಹೊರಗಡೆ ಹೋಗು. ನಮ್ಮವ್ರಿಗೆ ಹೇಳ್ತೀನಿ, ನಿನ್ನ ಮನೆ ಕಳ್ಸಲ್ಲ, ಡೈರೆಕ್ಟ್ ಮೆಂಟಲ್ ಹಾಸ್ಪಿಟಲ್. ಥ್ಯಾಂಕ್ ಯು ಸರ್. ಸರ್, ಸರ್, ಪ್ರೊಡ್ಯೂಸರ್ ಅಪಾಯಿಂಟ್ಮೆಂಟ್ ಕೊಡ್ಸಿದ್ರೆ ಕತೆ ಹೇಳ್ತೀನಿ ಸರ್. ಇಷ್ಟು ತಗೊಂತೀನಿ. ರೀ ಕೃಷ್ಣಪ್ಪ ಸರ್, MLA ಲಿಂಗಯ್ಯ, ಮಂತ್ರವಾದಿ ಮಾರ್ತಾಂಡ, PG ಓನರ್ ಮಂಗಳ, ಇವ್ರ ಫೋಟೋ ಮತ್ತು ಡೀಟೇಲ್ಸ್ ಬೇಕು. ಓಕೆ ಸರ್. ಇವಾಗ್ಲೇ ಬೇಕು. ಓಕೆ ಸರ್. ಆಮೇಲೆ ಅವ್ರು ಎಲ್ಲೇ ಇದ್ರು ಎತ್ತಾಕೊಂಬನ್ನಿ. ಆಯ್ತು ಸರ್. ಹೇಳ್ ಕೃಷ್ಣಪ್ಪ. ಸರ್, ಲಿಂಗಯ್ಯ, ಮಾರ್ತಾಂಡ, ಮಂಗಳ ಅಬ್ಸ್ಕೆಂಡಿಂಗ್ ಆಗಿ 4 ದಿವಸ ಆಯ್ತು ಸರ್. ಸಮಥಿಂಗ್ ಈಸ್ ರಾಂಗ್. ಬಿಗ್ ಕ್ರೈಮ್ ನಡೆದಿದೆ. ತಲೆಗೂಳ ಬಿಡೋ ಮೈಂಡ್ ಗೇಮ್ ಆಡ್ತಿರೋ ಆ ಸೈಕೋ ಯಾರಿರ್ಬೋದು? ಅವಳು ಒಂದಿನ ಮನ್ಸ್ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಬಲಿ ಕೊಡೋಣ ಅಂದೆ. ಜಸ್ಟ್ ಅವಳು ಪ್ರಾಣ ತಾನೆ. ವೈಶಾಲಿನ MLA ಹತ್ರ ಕರ್ಕೊಂಡೋಗಿದ್ರೆ ಅಲ್ಲೇನ್ ನಡೆದಿರ್ಬೋದು? ವಿಕ್ರಮ್, ನನ್ ಯಾಕೋ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ನಿನ್ಗೊಂದು ಸರ್ಪ್ರೈಸ್ ಕೊಡೋಣ ಅಂತ. ಇಲ್ಲೇನ್ ಸರ್ಪ್ರೈಸ್ ಇದೆ? ಬಾ, ಹೇಳ್ತೀನಿ. ಏನ್ ಸರ್ಪ್ರೈಸ್ ಹೇಳು. ನೀನ್ ಕಟ್ಟಿದ ಕಲ್ಲಿನ ಸಮಾಧಿನ ಒಡೆದು ನಿನ್ ಕನ್ಸುಗಳನ್ನ ಆಚೆ ತೆಗೋಣ ಅಂತ. ಅಂದ್ರೆ ಅಂದ್ರೆ ನಾನ್ ಹೀರೋ ಆದ್ರೆ ನೀನೇ ಹೀರೋಯಿನ್. ಏನ್ ಜೋಕಾ? ನಿಜವಾಗ್ಲೂ ವೈಶು, ನಮ್ ಸಿನಿಮಾಗ್ ನೀನೇ ಹೀರೋಯಿನ್. ಎಲ್ಲ ಮರ್ತು ನೆಮ್ಮದಿಯಾಗಿದ್ದೀನಿ. ಪುನಃ ಸತ್ ಮಲ್ಗಿರೋ ಕನ್ಸನ್ನ ಎಪ್ಸ ಟ್ರೈ ಮಾಡ್ಬೇಡ ವಿಕ್ರಮ್. ಲವ್ವರ್ ಆಗಿ ನಿನ್ನ ಆಸೆಗಳು ಈಡೇರಿಸಿಲ್ಲ ಅಂದ್ರೆ ಹೇಗೆ ಹೇಳು? ಈ ಒಂದು ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಮಾಡಿ ಸಾಕು. ಆಮೇಲೆ ನಿಂಗೆ ಇಷ್ಟ ಆದ್ರೆ ಮಾಡು, ಇಲ್ಲಾಂದ್ರೆ ಬೇಡ. ಆಯ್ತು, ನಿಂಗೋಸ್ಕರ ಆದ್ರೂ ಹೀರೋಯಿನ್ ಆಗಿ ಆಕ್ಟ್ ಮಾಡ್ತೀನಿ, ಆಯ್ತಾ?
ಹಾಯ್ ವಿಕ್ರಮ್ ಸರ್ ನಮಸ್ಕಾರ ನಮಸ್ಕಾರ. ನಮಸ್ತೆ. ನಮಸ್ಕಾರ. ನೀವು ಕೂತ್ಕೊಳ್ಳಿ ಪ್ಲೀಸ್. ಯು ಆರ್ ವೆರಿ ಕಮಿಟೆಡ್ ಪರ್ಸನ್ ವಿಕ್ರಮ್. ಹಾ ಸರ್, ಹೌದು ಸರ್. ನಮ್ಮ ಸಿನಿಮಾ ಆಕ್ಟ್ ಮಾಡೋದಕ್ಕೆ ಒಪ್ಪಿದಾರ? ಹಾ ಸರ್, ಹೀರೋಯಿನ್ ಆಗಿ ಮಾಡ್ತಾಳೆ. ಓ ಗ್ರೇಟ್. ಕತೆ ಎಲ್ಲ ಹೇಳಿದಿರ ತಾನೆ? ಹಾ, ಹೇಳಿದೀನಿ ಸರ್. ಮತ್ತೆ ತಡ, ಬನ್ನಿ ಫಾರ್ಮಾಲಿಟೀಸ್ ಮುಗಿಸ್ಬಿಡೋಣ. ಫಾರ್ಮಾಲಿಟೀಸಾ? ನಿನ್ನ ಹತ್ರ ಏನೋ ಪರ್ಸನಲ್ ಮಾತಾಡ್ಬೇಕಂತೆ, ಹೋಗು ಮಾತಾಡ್ಕೊಂಬ. ಪ್ರೊಡ್ಯೂಸರು ನನಗ್ ಗೊತ್ತಿರೋರೆ, ಹೋಗ್ ಮಾತಾಡ್ಕೊಂಡ್ ಬಾ. ನಿಂಗೇನಾದ್ರೂ ತಲೆ ಕೆಟ್ಟಿದ್ಯಾ? ನಡಿ ಇಲ್ಲಿಂದ ಹೋಗೋಣ. ಏಯ್, ತಲೆ ಕೆಟ್ಟಿರೋದು ನನಗೆ. ಬಿಡು ನನ್ನ. ನನ್ನ ಆಸೆ ಪೂರೈಸದೆ ನಿನ್ನ ಇವತ್ತು ಆಚೆ ಕಳಿಸ್ಬಿಡ್ತೀನ. ಬಿಡು ನನ್ನ. ವಿಕ್ರಮ್, ವಿಕ್ರಮ್ ಪ್ಲೀಸ್ ಹೆಲ್ಪ್ ಮೀ. ವಿಕ್ರಮ್ ಹೆಲ್ಪ್ ಮೀ. ವಿಕ್ರಮ್, ವಿಕ್ರಮ್, ಅಯ್ಯೋ. ನನ್ಗೆ ಹೀರೋಯಿನ್ ಚಾನ್ಸ್ ಬೇಡ, ಏನು ಬೇಡ. ನಿನ್ ಹೀರೋಯಿನ್ ಆಗಕ್ಕೆ ಇಷ್ಟ ಇದೆ ಇರ್ಬೋದು, ಆದ್ರೆ ನಿನ್ ಲವರ್ ತಾನ್ ಹೀರೋ ಆಗಕ್ಕೆ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದ್ದಾನೆ. ಅವ್ ನಿನ್ಗೇನು ಹೇಳೇ ಇಲ್ವಾ? ನಾನು ಅವ್ನಿಗೆ ಹೇಳಿದ್ದೆ, ನಿನ್ ಹುಡುಗಿ ಒಂದ್ ದಿನ ನನ್ನ ಜೊತೆಲಿ ಮಲಗಿದ್ರೆ ನೀನ್ ಹೀರೋ ಆಗಕ್ಕೆ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ. ಪಾಪ ಅವನು ಎಷ್ಟು ದಿವಸ ಅಂತ ಚಾನ್ಸ್ ಗಳಿತಾನೆ ಹೇಳು. ತನ್ನ ಆಸೆ ತೀರಿಸಿಲ್ಲ ಅನ್ನೋ ಕೋಪಕ್ಕೆ ವೈಶಾಲಿ ತಲೆಗೆ ಬಾಟ್ಲಿಂದ ಒಡೆದು ಸಾಯಿಸಿ ಮನೆಯಿಂದ ಹೊರಗಡೆ ಹಾಕವನೆ. ವೈಶಾಲಿನ ಲಿಂಗಯ್ಯ ಸಾಯಿಸವನೆ. ಆದ್ರೆ ವಿಕ್ರಮ್ ಏನಾದ? ಅಪ್ಪ ಪುಣ್ಯಾತ್ಮ, ನಿನಗೆ ನೀನೇ ಡಿಸೈಡ್ ಮಾಡ್ಕೊಂಡು ನನ್ನನ್ನ ರೇಪಿಸ್ಟು ಮರ್ಡರಿಸ್ಟು ಅಂತ ಫಿಕ್ಸ್ ಮಾಡ್ಬೇಡಯ್ಯ. ಓಹೋ, MLA ಲಿಂಗಯ್ಯ ಅವರು. ಬನ್ನಿ ಕೂತ್ಕೊಳ್ಳಿ. ತಲೆ ಮರ್ಸ್ಕೊಂಡು ಹೋದವರು ಅದೇನು ಇಷ್ಟು ಬೇಗ ಪ್ರತ್ಯಕ್ಷ ಆಗ್ಬಿಟ್ರಿ? ಭಯಕ್ಕೋಸ್ಕರ ತಲೆ ಮರ್ಸ್ಕೊಂಡಿದ್ದೆ. ನನ್ನ ಲೈಫ್ ಲಾಂಗ್ ತಲೆನೇ ಎತ್ತಬಾರ್ದು ಅಂತ ನೀವೆಲ್ಲ ತೀರ್ಮಾನ ಮಾಡಿರೋ ಹಾಗಿದೆ. ಅಂದ್ರೆ ನೀವು ವೈಶಾಲಿನ ರೇಪು ಮಾಡಿಲ್ಲ, ಮರ್ಡರ್ನೂ ಮಾಡಿಲ್ಲ ಅಂತೀರಾ? ನಿನ್ ಯಾರಯ್ಯ ಹೇಳಿದ್ರು ನಾನು ರೇಪ್ ಮಾಡಿದ್ದೀನಿ ಅಂತ? ಒಂದ್ ಹುಡುಗಿ ತಾನಾಗೆ ಬಂದು ಹೂ ಅಂದ್ರು ನಾನೇ ಹೂ ಹೂ ಅಂತೀನಿ. ರೆಡ್ ಬುಲ್ ಕುಡಿದ್ರು ರೇಪ್ ಮಾಡದೇ ಇರೋ ಪರಿಸ್ಥಿತಿಲಿ ಇದನ್ ಕಣಯ್ಯ ನಾನು. ನಂದೊಂದು ಪ್ರಶ್ನೆಗೆ ಉತ್ತರ ಹೇಳಯ್ಯ. ರಾಜಕಾರಣಿಗಳು ಅಂದ್ರೆ ರೇಪಿಸ್ಟ್ಗಳು ಅಂತ ಅದಿಂಗ್ ತೀರ್ಮಾನಕ್ಕೆ ಬಂದ್ಬಿಡ್ತೀರಿ ನೀವು? ಹೆಣ್ಮಕ್ಳ ಬಗ್ಗೆ ಚಪಲ ಇದೆ, ಇಲ್ಲ ಅಂತಲ್ಲ. ಈ ಜಾಮೂನ್ ಮೇಲಿನ ಆಸೆಗೆ ಒಂದು ತೊಟ್ಟು ಕ್ಷೀರನ ಬಾಯಿಗೆ ಹಾಕೋತೀನಿ ಹೊರತಾಗಿ ಬೇರೆ ರೇಪು ಮಾಡಿಲ್ಲ, ಮರ್ಡರ್ ಮಾಡಿಲ್ಲ ಅಂದ್ರೆ ನಿಮ್ಗೆ ವೈಶಾಲಿ ಯಾರಂತ ಗೊತ್ತೇ ಇಲ್ವಾ? ಇದೇ ನಿಮ್ ಪ್ರಾಬ್ಲಮ್ ಕಣಯ್ಯ. ಕೇಳಿದ ಪ್ರಶ್ನೆ ತಿರುಗಿಸಿ ತಿರುಗಿಸಿ ಕೇಳ್ತೀರಿ. ಎಲ್ಲಾದ್ರೂ ಹೂ ಅಂತ ಒಪ್ಕೊಂಡ್ಬಿಡ್ತಾರೇನೋ ಅಂತ. ನಾನೇನು ಹೇಳಿದೆ ವೈಶಾಲಿ ಗೊತ್ತಿಲ್ಲ ಅಂತ? ನಾನು ರೇಪೂ ಮಾಡಿಲ್ಲ, ಮರ್ಡರ್ ಮಾಡಿಲ್ಲ ಅಂತ ನಾನು ಹೇಳ್ತಾ ಇರೋದು. ವೈಶಾಲಿ ನಿಮ್ ಮನೆಗ್ ಬಂದಿಲ್ವಾ? ಬಂದಿದ್ಲು, ಆದ್ರೆ ಅಲ್ಲಿ ನಡೆದಿದ್ದೆ ಬೇರೆ. ಅದೇ ಏನ್ ನಡೀತು ಅಂತ ಹೇಳಿ. ಹಾಯ್ ವಿಕ್ರಮ್, ಪ್ಲೀಸ್ ಕೂತ್ಕೊಳ್ಳಿ. ನಮ್ ಸಿನಿಮಾಲಿ ಆಕ್ಟ್ ಮಾಡಕ್ ಒಪ್ಪಿದಾರ? ಕತೆ ಎಲ್ಲ ಹೇಳಿದಿರೇನಪ್ಪ? ಮತ್ ಯಾಕೆ ತಡ, ಬನ್ನಿ ಫಾರ್ಮಾಲಿಟೀಸ್ ಮುಗಿಸ್ಬಿಡೋಣ. ಬನ್ನಿ. ಏನಾಯ್ತು? ಏನಾಯ್ತ್ರಿ? ಸಿನಿಮಾದವ್ರಂದ್ರೆ ಏನು ಅನ್ಕೊಂಡೆ? ಸಿನಿಮಾ ನನ್ನ ಉಸಿರು ನಿಜ, ಆದ್ರೆ ವೈಶಾಲಿ ನನ್ನ ಉಸಿರಿಗಿನ ಹೆಚ್ಚು. ನಿನ್ನಂತ ಹುಚ್ಚು ನನ್ನ ಮಕ್ಕಳ ಹತ್ರ ಕಳಿಸ್ತೀರ ಅಂತ ಹೇಗೆ ಅನ್ಕೊಂಡೆ?
ಚಾನ್ಸ್ ಕೊಡ್ತಾರಂತ ಆಸೆ ಹುಡ್ಸ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ತಾರ ಅನ್ಕೊಂಡ್ಯಾ? ನೀನ್ ವೈಶಾಲಿನ ಕೇಳಿದ ದಿನನೇ ಗೊತ್ತಾಯ್ತು ನೀನೆಂತ ಕಚ್ಚಾರ್ಕ ಅಂತ. ನಿನಗೆ ಅನುಮಾನ ಬರಬಾರ್ದಂತ ವೈಶಾಲಿನ ಒಪ್ಪಿಸ್ತೀನಿ ಅಂತ ಡೌ ಮಾಡಿ ತಿರುಗಿ ಕಳೆದೆ. ನೀನ್ ಪ್ರೊಡ್ಯೂಸ್ ಮಾಡಿದ್ರೆ ಮಾತ್ರ ನಾನು ಹೀರೋ ಆಗೋದಾ? ಸಿನಿಮಾ ಮೇಲೆ ಪ್ರೀತಿಗೆ ಸಿನಿಮಾ ಮಾಡೋ ಪ್ರೊಡ್ಯೂಸರ್ ಇನ್ನೂ ಇದ್ದಾರೆ. ಚಾನ್ಸ್ ಕೊಡಿ ಅಂತ ಅಂತವ್ರ ಕಾಲಿ ಬೀಳ್ತೀನಿ, ಆದ್ರೆ ನಿನ್ನಂತವನಿಗೆ ತಲೆ ಮಾತ್ರ ಹಿಡಿಯಲ್ಲ. ಈಗ್ಲೂ ನೀನ್ ಇಲ್ಲೇ ಕೊಚ್ಚಿ ಕೊಲೆ ಮಾಡೋ ಕೋಪ ಬರ್ತಿದೆ, ಆದ್ರೂ ನಿಂಗೆ ಒಂದೇಟು ಹಾಕ್ದೆ ವೈಶಾಲಿ ಕೆರೆದಲ್ಲಿ ಏನಕ್ಕೆ ಹೊಡೆಸ್ದೆ ಗೊತ್ತಾ? ನೆಕ್ಸ್ಟ್ ಟೈಮ್ ನೀನ್ ಯಾವ್ದೇ ಹುಡುಗಿನ ಆಸೆ ಪಟ್ರು ವೈಶಾಲಿ ಕೆರೆದಲ್ಲಿ ಹೊಡೆದಿರೋದು ನೆನಪಾಗ್ಲಿ ಅಂತ. ಹುಷಾರ್ ವೈಶು, ಬಾ. ಇಷ್ಟೇ ಕಣಯ್ಯ ನಡೆದಿದ್ದು. ಸರಿ, ಸ್ವಲ್ಪ ಹೊತ್ತು ಹೊರಗಡೆ ಇರಿ, ಕರಿತೀನಿ. ನನ್ನ ಪರಿಸ್ಥಿತಿ ಏನು ಅಂತ ಅರ್ಥ ಆಯ್ತಲ್ವಾ? ಎಲೆಕ್ಷನ್ ಹತ್ರ ಬರ್ತಾ ಇದೆ. ಈ ಸಲ ಗೆದ್ದು CM ಆಗ್ಬೇಕು ಅಂತ ಕನಸು ಕಾಣ್ತಾ ಇದ್ದೀನಿ. ಆದಷ್ಟು ಬೇಗ ಅಸಲಿ ಕೊಲೆಗಾರ ಹಿಡಿದು ಒಳಗಡೆ ಹಾಕು. ಕೇಸ್ನ ಬೇಗ ಮುಗಿಸ್ಬೇಕು ಅಂತ ನನ್ನನ್ನೇ ಫಿಟ್ ಮಾಡಿ ನನ್ನ ಕನಸನ್ನ ಹಾಳು ಮಾಡ್ಬಿಡ್ಬೇಡ. ನಾನು ನಿನ್ನ ಚೆನ್ನಾಗಿ ನೋಡ್ಕೋತೀನಿ. ನೀನು ಕೇಳಿದ ಜಾಗಕ್ಕೆ ಟ್ರಾನ್ಸ್ಫರ್ ವಿತ್ ಪ್ರಮೋಷನ್. ಸಿನಿಮಾಗಾಗಿ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದ್ದ ವಿಕ್ರಮ್ ವೈಶಾಲಿ ಕೈಯಲ್ಲಿ ಲಿಂಗಯ್ಯನಿಗೆ ಚಪ್ಪಲಿಯಲ್ಲಿ ಯಾಕೆ ಹೊಡೆಸ್ದ? ಕೇಸ್ ಸಾಲ್ವ್ ಆಗುತ್ತೆ ಅನ್ನೋಷ್ಟರಲ್ಲಿ ಕನ್ಫ್ಯೂಸ್ ಜಾಸ್ತಿ ಆಗ್ತಿದೆಯಲ್ಲ. ಈ ಕೊಲೆಗೂ ಲಿಂಗಯ್ಯನಿಗೂ ಸಂಬಂಧ ಇಲ್ಲ ಅಂದಮೇಲೆ ಯಾರು ಕೊಲೆ ಮಾಡಿರ್ಬೋದು? ನೀನು ಪ್ರೀತಿಸೋ ಹುಡುಗಿ ಕನ್ಯೆಯಾಗಿದ್ರೆ ಅವಳನ್ನ ನನ್ನ ತಾಯಿಗೆ ಬಲಿ ಕೊಟ್ಟು ಅವಳ ರುಂಡದಿಂದ ಬರುವ ರಕ್ತನ ನನ್ನ ತಾಯಿಗೆ ನೈವೇದ್ಯ ಮಾಡಿ ಉಳಿದ ರಕ್ತದಿಂದ ನಿನಗೆ ಸಿಂಧೂರ ಮಾಡ್ಕೊಡ್ತೀನಿ. ಬಲಿ ಕೊಡೋಣ ಅಂದೆ. ಅಂದ್ರೆ ಲಿಂಗಯ್ಯನ ಜೊತೆ ವೈಶಾಲಿ ಹೋಗಿದ್ರೆ ಅವಳು ಕನ್ಯಾಗಿ ಉಳಿತಿರ್ಲಿಲ್ಲ ಅಂತ. ಲಿಂಗಯ್ಯ ಸಿನಿಮಾ ಪ್ರೊಡ್ಯೂಸ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ವೈಶಾಲಿನ ಕನ್ಯಾಗಿ ಉಳಿಸ್ಕೊಂಡು ರಕ್ತಾಕ್ಷನಿಗೆ ಬಲಿ ಕೊಟ್ರೆ ತನ್ನ ಕೆರಿಯರ್ಗೆ ಒಳ್ಳೇದಾಗತ್ತೆ ಅಂತ ಇಬ್ರು ಜೊತೆಯಾಗಿ ಪೂಜೆ ಮಾಡೋಣ ಅಂತ ಅಮಾವಾಸ್ಯೆ ದಿನ ವಿಕ್ರಮು ವೈಶಾಲಿನ ಮಾರ್ತಾಂಡನ ಹತ್ರ ಕರ್ಕೊಂಡು ಹೋಗಿದ್ದ.